ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರಿನಲ್ಲಿ ಇವತ್ತು ಜನಾಂದೋಲನ ಸಮಾವೇಶ ನಡೀತಾ ಇದೆ. ಈಗಾಗಲೇ ಸಾಕಷ್ಟು ಸಹಸ್ರ ಜನ ಕೂಡ ಇವತ್ತು ಮುಖ್ಯಮಂತ್ರಿಗಳನ್ನ ಬೆಂಬಲಿಸಿ ಇವತ್ತು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಏನು ಭ್ರಷ್ಟಾಚಾರದ ಆರೋಪವನ್ನು ಅಂದರೆ ಮೂಡ ಹಾಗೂ ವಾಲ್ಮೀಕಿ ನಿಗಮದ ಹಗರಣದ ಆರೋಪ ಏನಿತ್ತು ಆ ಆರೋಪದಿಂದ ವಿರೋಧಿಸಿ ಏನು ಬಿಜೆಪಿ ಹಾಗೂ JDSನ ಕಾರ್ಯಕರ್ತರು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಏನು ಜನಾಂದೋಲನ ಸಮಾವೇಶವನ್ನು ಕಾಂಗ್ರೆಸ್ ಪಕ್ಷ ಹಾಗೂ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದಂತಹ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಒಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಮಾಡಿದ್ದಾರೆ ಎನ್ನುವಂತಹ ಏನಿದೆ ಆ ಒಂದು ಈ ಹಿಂದೆ ಬಿಜೆಪಿ ಅಡ್ವರ್ಟೈಸ್ಮೆಂಟ್ ಅನ್ನು ಕೊಟ್ಟಿತ್ತು. ಆ ಒಂದು ಬೃಹತ್ ಫಲಕವನ್ನು ಇಲ್ಲಿ ಈಗಾಗಲೇ ಏನು ಹಾಕಿರ್ತಕ್ಕಂಥದ್ದು ಇದಕ್ಕೂ ಕೂಡ ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಜಿ ಸಚಿವರಾದ ಸಾರಾ ಮಹೇಶ್ ಅವರು ಕೂಡ ಇದನ್ನು ತೆರವುಗೊಳಿಸಬೇಕು ಅಂತ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಆದರೆ ಯಾವುದೇ ರೀತಿಯಾದ ತೆರವಾಗಿಲ್ಲ. ಇಲ್ಲಿ ಸಮಾವೇಶಕ್ಕೆ ಬಂದಂತಹ ಸಾರ್ವಜನಿಕರುಗಳು ಈ ಒಂದು ಫ್ಲೆಕ್ಸ್ ಅನ್ನು ನೋಡ್ತಾ ಇದ್ದಾರೆ. ಏನು ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಭೂ ಕಬಳಿಕೆಯ ಪಕ್ಷಿ ನೋಟ ಎಂಬಂತಹ ಒಂದು ಫ್ಲೆಕ್ಸ್ ಏನಿದೆ ಇದನ್ನ ಫೆಬ್ರವರಿ ತಿಂಗಳಲ್ಲಿ 2023ರಲ್ಲಿ ಬಿಜೆಪಿ ಏನು ಜಾಹೀರಾತನ್ನು ಕೊಟ್ಟಿತ್ತು. ಈ ಒಂದು ಜಾಹೀರಾತನ್ನು ಸಾರ್ವಜನಿಕರು ನೋಡ್ತಾ ಇದ್ದಾರೆ ಹಾಗೂ ಸಾಕಷ್ಟು ಜನ ಇದನ್ನ ನೋಟ್ ಮಾಡ್ಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇದೊಂದು ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ ಹಾಗೂ ಏನು ನೈತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಂತಹ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಕುಮಾರಸ್ವಾಮಿ ಅವರಿಗೂ ಕೂಡ ಇದೊಂದು ಮುಜುಗರ ಆಗ್ತಾ ಇದೆ ಅಂತ ಹೇಳ್ಬೋದು. ಕುಮಾರಸ್ವಾಮಿ ಅವರಿಗೆ ಯಾರು ನಿವೇಶನವನ್ನು ಕೊಟ್ಟರು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ಒಂದು ಫ್ಲೆಕ್ಸ್ನಲ್ಲಿ ಅಳವಡಿಸಿರ್ತಕ್ಕಂಥದ್ದು. ಹೀಗಾಗಿ JDS ಹಾಗೂ ಬಿಜೆಪಿಯ ಕಾರ್ಯಕರ್ತರಿಗೆ ಇದು ಕಸಿವಿಸಿ ಆಗುತ್ತೆ ಹಾಗೂ ಈ ಒಂದು ಫ್ಲೆಕ್ಸ್ ಕೂಡ ಸಾಕಷ್ಟು ಪರಿಣಾಮಕಾರಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ಸತೀಶ್ ಜೊತೆ ನ್ಯೂಸ್ ಕನ್ನಡ, ಮೈಸೂರು.